ಫಸ್ಟ್ ಮಟನ್ ತೊಗೋಬೇಕು. ಅದನ್ನ ಚೆನ್ನಾಗಿ ಟರ್ಮರಿಕ್ ಹಾಕಿಬಿಟ್ಟು ವಾಶ್ ಮಾಡಿ ಇಟ್ಕೋಬೇಕು. ಈಗ ಮಟನ್ದು ಫ್ಯಾಟ್ನ ಕುಕ್ಕರ್ಲಿ ಹಾಕಿಬಿಟ್ಟು ಅದನ್ನ ಮೆಲ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಅದಕ್ಕೆ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಟರ್ಮರಿಕ್ ಹಾಕಬೇಕು. ಆಮೇಲೆ ಆಗಲೇ ಮ್ಯಾರಿನೇಟ್ ಮಾಡಿರುವ ಮಟನ್ನ ಹಾಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ವಾಟರ್ ಹಾಕಿಬಿಟ್ಟು ಒಂದು 5 ವಿಷಲ್ ಕುಗ್ಸ್ಕೋಬೇಕು. ಸೊ ಇದೀಗ ಆಗಿದೆ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ಗೆ ಕೊಕೊನಟ್, ಟೊಮ್ಯಾಟೊ, ಆನಿಯನ್, ಬೆಳ್ಳುಳ್ಳಿ, ಗೋಡಂಬಿ, ಪೆಪ್ಪರ್ ಮತ್ತು ಹುಣಸೆ ಹಣ್ಣು ಮತ್ತು ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ಈಗ ಮಸಾಲ ರೆಡಿ ಆಗಿದೆ. ಸೊ ಈ ಮಸಾಲಾನ ಆಗಲೇ ಮಟನ್ ಇತ್ತಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಏನು ಮಿಕ್ಸ್ ಮಾಡಿ ಆದಮೇಲೆ ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಟ್ಟು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಗಾರ್ನಿಷ್ ಮಾಡ್ಕೋಬೇಕು. ಈಗ ಮಟನ್ ಸಾರು ರೆಡಿ. ಈಗ ರಾಗಿ ಮುದ್ದೆ ಮಾಡೋಕ್ಕೆ 4 ಕಪ್ ವಾಟರ್ ತಗೊಳ್ತಿದ್ರೆ ಅದಕ್ಕೆ 1 ಸ್ಪೂನ್ ರಾಗಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಹಾಕಿ 5 ಮಿನಿಟ್ಸ್ ಕುಕ್ ಮಾಡೋಕ್ಕೆ ಬಿಡಬೇಕು. ಇವಾಗ ಬಾಯ್ಲ್ ಆಗಿದೆ. ಸೊ ಈಗ ಇದಕ್ಕೆ 2 ಕಪ್ಸ್ ಆಫ್ ರಾಗಿ ಪೌಡರ್ ತೊಗೊಂಡ್ಬಿಟ್ಟು ಬಾಯ್ಲ್ ಆಗಿದೆಯಲ್ಲ ಅದಕ್ಕೆ ಹಾಕಿಬಿಟ್ಟು ಒಂದು 5 ಮಿನಿಟ್ಸ್ ಪುನಃ ಹಾಗೆ ಬೇಯಕ್ಕೆ ಬಿಡಬೇಕು. ಸೊ ಇದು 5 ಮಿನಿಟ್ಸ್ ಆದಮೇಲೆ ಇವಾಗ ಇದನ್ನ ಚೆನ್ನಾಗಿ ಒಂದು ವುಡನ್ದು ಸ್ಪ್ಯಾಚುಲಾ ಅಥವಾ ಏನಾದ್ರು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸ್ ಮಾಡಿ ಈಗ ರಾಗಿ ಮುದ್ದೆ ಸಹ ರೆಡಿಯಾಗಿದೆ. ಈಗ ಒಂದು ಕಟರ್ ತಗೊಂಡು ಅದಕ್ಕೆ ಒಂದು ಗೀ ಹಾಕ್ಕೊಂಡು ಚೆಂದ ಬಾಲ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕಿ ಮಟನ್ ಸಾರು ಅವನಲ್ಲಿ ಮೂಳೆ ನನ್ನ ಫೇವ್ರೆಟ್ ಹಾಕ್ಕೊಂಡು ತಿಂದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಇಟ್ ವಾಸ್ ಸೋ ಟೇಸ್ಟಿ.